ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಸಂಡೇ, ಸೊ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೆ. ಆ್ಯಂಡ್ ನಾನು ಆ್ಯಕ್ಚುಲಿ ಈ ಒಂದು ಜಾಗಕ್ಕೆ ಸೆಪ್ಟೆಂಬರ್ 2024 ಹೋಗಬೇಕು ಅಂತ ಟ್ರೈ ಮಾಡಿ ಫೈನಲ್ ಇವತ್ತು ಹೋಗ್ತಾ ಇದ್ದೀನಿ. ಸೊ ಅದು ಯಾವ ಪ್ಲೇಸ್ ಅಂತ ಗೊತ್ತಾಗಬೇಕಂದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕು. ಆ್ಯಕ್ಚುಲಿ ಮಂಡ್ಯದಿಂದ ಸ್ವಲ್ಪ ದೂರನೇ ಇದೆ, ಹಾಗಾಗಿ ಸ್ವಲ್ಪ ಬೇಗ ಮನೆ ಬಿಡೋಣ ಅಂದ್ಕೊಂಡೆ, ಒಂದು 5 o'clockಗೆ. ಬಟ್ ಮಳೆ ಎಲ್ಲ ಬರ್ತಿರೋ ಕಾರಣಕ್ಕೆ ಬೇಡ, ಸ್ವಲ್ಪ ಬೆಳಕಾದ್ಮೇಲೆ ಹೋಗೋಣ ಅಂತೇಳಿ ಇವಾಗ 6:10 ಆಗ್ತಾಯಿದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ನನಗಂತೂ ಸಖತ್ ಖುಷಿ ಇದೆ. ನಾನು ಎಷ್ಟೋ ದಿನದಿಂದ ಒಂದು ಪ್ಲೇಸಿಗೆ ವೆಯ್ಟ್ ಮಾಡ್ತಿದ್ದೆ, ಅಂದರೆ ಅದೇ ಜಾಗಕ್ಕೆ. ಏನೋ ನಾನು ಅದನ್ನು ಕೂಡ ಆ ಪ್ಲೇಸ್ನೂ ಕೂಡ ಇನ್ಸ್ಟಾ ರೀಲ್ಸಲ್ಲೇ ನೋಡಿದ್ದು. ಅವಾಗಿಂದ ನನಗೆ ಹೋಗಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಹೊರಡಬೇಕು. ಆ್ಯಂಡ್ ಒಂದು ಟೀ ಶರ್ಟ್ ಹಾಕಿದ್ದೆ, ಬೆಲ್ ಬಾಟಮ್ದು ಪ್ಯಾಂಟ್ ಹಾಕಿ, ಆ್ಯಂಡ್ ಒಂದು ಕುರ್ತಾ ತೊಗೊಂಡಿದ್ದೀನಿ. ಅಲ್ಲಿ ಲೈಕ್ ನಮಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಕೆ ಪ್ಲೇಸಸ್ ಇದೆ. ಸೊ ಹಾಗಾಗಿ ಅಲ್ಲಿ ಹೋದ್ಮೇಲೆ ಕುರ್ತಾ ಹಾಕ್ಕೊಳ್ಳೋಣ ಅಂತ. ಸಿನ್ಸ್ ಅದು ಕೂಡ ಒಂದು ಸ್ಪಿರಿಚುವಲ್ ಪ್ಲೇಸ್ ಆಗಿರೋದ್ರಿಂದ ಕುರ್ತಾ ಈಗಲೇ ಹಾಕ್ಕೊಂಡ್ರೆ ಸ್ವಲ್ಪ ಟ್ರಾವೆಲಿಂಗಿಗೆ ಹಿಂಸೆ ಆಗುತ್ತೆ ಅಂತ ಹೇಳಿ ಸೊ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ, ಬೇಸಿಕ್ಸು. ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅಂಬ್ರೆಲ್ಲಾ ಆ್ಯಂಡ್ ಪುಲವರ್ ಎಲ್ಲ ಇದೆ. ದೆನ್ ಮೈಕು, ನನಗೆ ಬೇಕಾಗಿರುವಂಥ ಟ್ರೈಪೋಡ್ ಸ್ಟ್ಯಾಂಡ್ ಪ್ರತಿಯೊಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಿರೋದು. ಸಖತ್ ಖುಷಿ ಅನಿಸುತ್ತೆ ನನಗಂತೂ ಆ ಜಾಗಕ್ಕೆ ಹೋಗೋಕ್ಕೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಏನೋ ಅಂತ ಗೊತ್ತಾಗುತ್ತೆ, ಲೈಕ್ ಇತ್ತ ನಾನು ಇಲ್ಲಿಂದ ಅಷ್ಟು ದೂರ ಟ್ರಾವೆಲ್ ಮಾಡಿದ್ದು ಅಂತ ಪ್ರತಿಯೊಂದು ಡೀಟೇಲ್ಸ್ನ ನಾನು ಶೇರ್ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಿಮ್ಗೇನಾದ್ರು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಾನು ಇವಾಗ ಹೊರಡಬೇಕು. ತಿಂಡಿ ಎಲ್ಲ ಏನೂ ಮಾಡಿಲ್ಲ, ಇನ್ನು 6:15 ಅಷ್ಟೇ. ಆನ್ ದ ವೇ ಹೋಗ್ತಾ ತಿಂಡಿ ಮಾಡ್ಕೊತೀನಿ. ಆ್ಯಂಡ್ ಇವಾಗ ಹೊರಡೋಣ ಬೇಗ. ನೋಡ ಚಂದ ಅಲ್ಲ. ಸೊ ನಾನಿವತ್ತು ನಮ್ಮ ಮಂಡ್ಯದಲ್ಲಿರುವಂತ ಮತ್ತೊಂದು ಫಾಲ್ಸಿಗೆ ಬಂದಿದ್ದೀನಿ. ಅದೇ ಶಿವನ ಸಮುದ್ರ ಫಾಲ್ಸ್. ಆ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕಲ್ಲಿದೆ. ಆಕ್ಚುಲಿ ನಿನ್ನೆ ಮಳೆ ಬಂದಿರೋದ್ರಿಂದ ಇವತ್ತು ನೀವು ನೋಡ್ತಾ ಇದ್ದೀರಾ ವಾಟರ್ದು ಫ್ಲೋ ಎಷ್ಟಿದೆ ಅಂತ ಹೇಳಿ, ತುಂಬಾ ಸಕ್ಕತ್ತಾಗಿದೆ. ಆ್ಯಂಡ್ ನಾವು ಇವಾಗ 8 ಗಂಟೆಗೆ ಬಂದಿರೋ ಕಾರಣ ಯಾರು ಅಷ್ಟು ಜನ ಇಲ್ಲ, ಸ್ವಲ್ಪ ಟೂರಿಸ್ಟ್ಗಳು ಬಂದು ಹೋದ್ರು. ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನೋಡ್ತಾ ಇದ್ದೀರಾ ಅಲ್ಲ. ಆ್ಯಂಡ್ ಇಲ್ಲಿಂದ ನಾವು ನಮ್ಮ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದೇ ನಾನು ಹೇಳಿದ್ನಲ್ಲ, ನಾನು ತುಂಬಾ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡಿರೋ ಜಾಗಕ್ಕೆ. ನನಗಂತೂ ನಾನು ತುಂಬಾ ಚಿಕ್ಕೋಡಿದ್ದಾಗ ಈ ಜಾಗಕ್ಕೆ ಬಂದಿದ್ದು. ಇವಾಗ ನೋಡಿ ತುಂಬಾನೇ ಖುಷಿ ಆಯಿತು. ಬಟ್ ನಾನು ಅವಾಗ ಬಂದಾಗ ನೀರೆಲ್ಲ ಏನೂ ಇರಲಿಲ್ಲ. ಇವಾಗ ನೀರಿರೋ ಕಾರಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇವಾಗ ಒಂದಷ್ಟು ಪಿಕ್ಚರ್ಸ್ ಆ್ಯಂಡ್ ವಿಡಿಯೋಸ್ ಮಾಡಿಕೊಂಡೆ, ಇನ್ಸ್ಟಾಗ್ರಾಮ್ಗೂ ಆಗೋ ಥರ ಆ್ಯಂಡ್ ಯೂಟ್ಯೂಬ್ಗೂ ಆಗೋ ಥರ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಟಿಬೇಟಿಯನ್ ವಿಲೇಜ್ ಇದೆ, ಅಲ್ಲಿಗೆ ಹೋಗ್ತಾ ಇರೋದು ನಾವಿವತ್ತು. ಏನು ಸಖತ್ತಾಗಿದೆ ಗುರು, ಕ್ರೇಜಿ. ಸಂಡೇ ಇವತ್ತು ಒಳ್ಳೆ ವೈಟಮಿನ್ ಡಿ ತಗೋತಾ ಇದ್ದೀನಿ. ವೈಟಮಿನ್ ಡಿ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಟ್ಯಾಂಕ್ ಕೂಡ ಮಾಡುತ್ತೆ. ಸೊ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಆ್ಯಕ್ಚುಲಿ ಆನ್ ದ ವೇ ಬರ್ತಾ ಕಾಫಿ ಮತ್ತು ಪಾರ್ಲೆಜಿ ಬಿಸ್ಕೆಟ್ ತಿಂದಿದ್ದೆ, ಇನ್ನೂ ತಿಂಡಿ ತಿಂದಿಲ್ಲ.
ಸೊ ತಿಂಡಿ ಮಾಡಬೇಕು. ಅಲ್ಲಿ ಕೊಳ್ಳೇಗಾಲಕ್ಕೆ ಹೋಗಿ ತಿಂಡಿ ತಿನ್ಕೋಬೇಕು. ಸೊ ಆನ್ ದ ವೇ ಲೊಕ್ನಹಳ್ಳಿ ಅಂತ ಒಂದು ಊರು ಸಿಗುತ್ತೆ, ಅಲ್ಲಿ ಅಂಗಡಿ ನೇಮ್ ನೋಡ್ಕೊಳ್ಳಿ. ಇಲ್ಲಿ ನಾವು ತಿಂಡಿ ತಿಂದ್ವಿ, ದೋಸೆ ಆ್ಯಂಡ್ ಇಡ್ಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಪುಳಿಯೋಗರೆ ಕೂಡ ತೊಗೊಂಡಿದ್ವಿ. ಸೊ ನೀವು ಆನ್ ದ ವೇ ಹೋಗ್ತಾ ಇಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಇಲ್ಲಿ. ಸೊ ಫೈನಲಿ ನಾವು ರೀಚ್ ಆದ್ವಿ. ಇದೇ ನಾನು ಹೇಳಿದಂಥ ಪ್ಲೇಸ್, ಡಾನ್ಲಿಂಗ್ ಟಿಬೇಟಿಯನ್ ವಿಲೇಜಸ್. ಆ್ಯಕ್ಚುಲಿ ಇಲ್ಲಿ ಒಂದು 5ರಿಂದ 6 ವಿಲೇಜ್ ಇದೆ. ಇದೆಲ್ಲ ಲೈಕ್ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ದೂರ ಅಂತ ಹೇಳಿ. ಸೊ ನಾನಂತೂ ಹೋಗೋಕ್ಕೆ ಫುಲ್ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಏನೇನಿದೆ, ನಾವೇನೇನು ಮಾಡ್ತೀವಿ ಅಂತ ತಿಳ್ಕೊಳ್ಳೋರಂತೆ. ಸೊ ಏನು ಗೊತ್ತಾ, ಇದು ಗಾಳಿ ಬಂದಾಗ ಅದಾಗದೆ ನೋಡ್ತಿದ್ದೀರಲ್ಲ ರೊಟೇಟ್ ಆಗ್ತಿದೆ. ಸೊ ಇದ್ರ ನೇಮ್ ಬಂದು ಮಾನೆ ತುಂಬು ಅಂತ ನಂಗೆ ಹೇಳಿದ್ದು ಇವರು ಇಲ್ಲಿ ಪ್ರೇ ಮಾಡ್ತಾಯಿದ್ದಾರೆ. ಸೊ ಏನಂದರೆ ಅದಲ್ಲಿ ಟಚ್ ಆಗುತ್ತಾ, ಗಂಟೆ ಹೊಡ್ಕೊಳ್ಳುತ್ತೆ. ನೋಡಿದ ನಾನೇ ತಳ್ಳಿದ್ದು, ಅಲ್ಲಿಗೆ ಹೋಗಿ ಸ್ಟ್ರಕ್ ಆಗ್ಬಿಟ್ಟಿತ್ತು ಅಂತ. ಇಲ್ಲೆಲ್ಲ ಮನೆಗಳಿದೆ ಇವ್ರದ್ದು. ಸೊ ಇವಾಗ ನಾವು ಟೀ ವಿಲೇಜಲ್ಲಿದ್ದೀವಿ ಆ್ಯಂಡ್ ಗಾಳಿ ಅಂದರೆ ಮಳೆ ಬಂದಿಲ್ಲ ಅಂದರೆ ಸಾಕಪ್ಪ. ಸೊ ಇಲ್ಲಿ ಏನಂತಂದರೆ 5 ವಿಲೇಜಸ್ ಇದೆ ಇವ್ರದ್ದು, ಟಿಬೇಟಿಯನ್ಸ್ದು. ಸೊ ನಾವಿವಾಗ ಟಿ ಅನ್ನೋ ವಿಲೇಜಿಂದ ಮುಂದೆ ಬಂದ್ವಿ. ಸೊ ಇನ್ನು SMP ಅಂತ ಇದೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಗ್ರೀನರಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ್ಯಂಡ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಅವರೆಲ್ಲ ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನಂಗೆ ಇಲ್ಲಿ ಏನೇನು ಪ್ಲೇಸಸ್ ಇದೆ ಅಂತ ನಂಗೆ ಗೊತ್ತಿಲ್ಲ. ನಾವು ರ್ಯಾಂಡಮ್ ಆಗಿ ನಾವು ಈ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಬಂದಿದ್ದು. ಸೊ ಗೊತ್ತಿಲ್ಲ ಏನೇನಿದೆ ಅಂತ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಂಡ್ ನಾವೇನೇನು ನೋಡಿದ್ವಿ ಅಂತ ನಾನು ನಿಮಗೆ ಶೇರ್ ಮಾಡಿದ್ವಿ. ಎಷ್ಟು ಗಾಳಿ ಬಂದಿದೆ, ನಾನು ಬಂದಿದ್ದೀನಿ ಅಂತ ಏನು ಬರ್ತಾ ಇಲ್ಲ. ಇಲ್ಲಿ ತುಂಬ ಮರಗಿಡಗಳೆಲ್ಲ ಇದೆ, ಸೊ ಹಾಗಾಗಿ ಬರ್ತಾ ಇರೋದು. ಸೊ ನಾನು ಇಲ್ಲೇ ನೋಡ್ತಾ ಇದ್ದೀರಾ, ಇದು ರೆಸ್ಟೋರೆಂಟ್. ಇಲ್ಲೇ ರೆಸ್ಟ್ ರೂಮ್ ಇತ್ತು. ಸೊ ನನ್ನ ಔಟ್ಫಿಟ್ನ ಚೇಂಜ್ ಮಾಡಿಕೊಂಡೆ. ಬ್ಲೂ ಕಲರ್ದು ಚಿಕನ್ ಕಾರಿ ಕುರ್ತಾ ಹಾಕಿದ್ದೀನಿ ಆ್ಯಂಡ್ ಒಂದು ಸಿಲ್ವರ್ ಬ್ಯಾಂಗಲ್ ಆ್ಯಂಡ್ ಅದಕ್ಕೆ ಸೂಟ್ ಆಗುವಂಥ ಇಯರಿಂಗ್. ನಾವು ಇವಾಗ ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡಬೇಕು, ಅಷ್ಟರಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ, ಸೊ ಏನೂ ತಿನ್ನೋ ಥರ ಇಲ್ಲ. ಹೊರಡ್ಬೇಕಾದ್ರೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಮಳೆ ಇವಾಗ ಸ್ಟಾರ್ಟ್ ಆಯಿತು, ಹನಿ ಆಗ್ತಾ ಇದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನಾನು ಒಂದು ಮನೇಲಿ ಹೋಗಿ ಕೇಳೋಣ ಅಂದ್ಕೊಂಡು ಹೋದ್ನಾ, ಆ ಮನೇಲಿ ಆ ನಾಯಿ ಫುಲ್ಲು ಬೊಗಳುತ್ತಾ ಇದೆ. ನಾನು ಅದು ಬೊಗ್ಳೋದು ನೋಡಿಕೊಂಡೆ, ನನ್ನಪ್ಪ ಯಾವ ಮನೇಲೂ ಏನೋ ಚೇಂಜ್ ಮಾಡೋದು ಬೇಡ ಅಂತೇಳಿ ಇದು ಒಂದು ಹೋಟೆಲ್ ಆ್ಯಕ್ಚುಲಿ ಇದು. ಇಲ್ಲಿ ಬಂದು ಸ್ವಲ್ಪ ಲಸ್ಸಿ ತೊಗೊಂಡು ಹಾಗೆ ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ಮಳೆ ಕಮ್ಮಿ ಆಗಿದ ತಕ್ಷಣ ಹೋಗಬೇಕು. ಸೊ ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ರಾಂಗ್ ಟೈಮಲ್ಲಿ ಬಂದುಬಿಟ್ಟಿದ್ದೀನಿ ನಾನು. ಮಳೆ ಆದಷ್ಟು ಬೇಗ ಕಮ್ಮಿ ಆಗಲಿ ಅಂತ ಇವಾಗ ಮ್ಯಾನಿಫೆಸ್ಟ್ ಮಾಡಬೇಕು. ಯೂನಿವರ್ಸ್ ಪ್ಲೀಸ್ ಮಳೆ ಕಮ್ಮಿ ಆಗಲಿ, ಮಳೆ ಸ್ಟಾಪ್ ಆಗಲಿ, ನಾನು ಹೋದ್ಮೇಲೆ ಮತ್ತೆ ಬರಲಿ. ನೀವು ಇಲ್ಲೇನು ನೋಡ್ತಿದ್ದೀರಾ, ಇದನ್ನ ಸ್ತುಪಾಸ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ಇದು ಬಂದು ಮೆಡಿಟೇಷನ್ ಮಾಡ್ಲಿಕ್ಕೋಸ್ಕರ ಕಟ್ಟಿರುವಂಥ ಜಾಗಗಳು. ನೀವು ನೋಡ್ತಾ ಇರ್ಬೋದು, ವೈಟ್ ಕಲರ್ ಪೇಂಟ್ ಮಾಡಿದ್ದಾರೆ, ಎಲ್ಲ ಡೋಮ್ ಶೇಪಲ್ಲಿ ಇದೆ ಆ್ಯಂಡ್ ಕಲರ್ಫುಲ್ ಆಗಿ ಡೀಟೇಲಿಂಗ್ ಇದೆ. ಸೊ ಆ್ಯಂಡ್ ಅಲ್ಲೇ ಮೇಲೆ ಬುದ್ಧಂದು ಸ್ಟ್ಯಾಚು ಕೂಡ ಇದೆ.
ಆ್ಯಂಡ್ ಇಲ್ಲಿ ನಂಗೆ ಇನ್ನೊಂದು ಏನು ಇಷ್ಟ ಆಗಿದ್ದು ಅಂದರೆ ಇವ್ರು ಇಲ್ಲೆಲ್ಲ ಒಂದು ಬೌಲಲ್ಲಿ ನೀರನ್ನ ಇಟ್ಟಿದ್ರು ಮಳೆ ಬರೋಕ್ಕಿಂತ ಮುಂಚೆ. ಬಟ್ ಅದು ಯಾವ ಪರ್ಪಸ್ಸಿಗೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಸೊ ಇದನ್ನ ಸ್ತುಪಾಸ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ನಾವಿವತ್ತು ಕೊಳ್ಳೇಗಾಲದಲ್ಲಿರುವಂಥ ಡಾಂಡ್ಲಿಂಗ್ ಅನ್ನೋ ಒಂದು ಟಿಬೇಟಿಯನ್ ವಿಲೇಜಲ್ಲಿ ಇದ್ದೀವಿ. ಮಳೆ ಬರ್ತಾ ಇದೆ ಗೈಸ್, ಬಟ್ ಸ್ಟಿಲ್ ನಾವು ವ್ಲಾಗ್ ಮಾಡಲೇಬೇಕು ಅಂತ ಹೇಳಿ ಮಳೆಯಲ್ಲೂ ಮಾಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಕ್ಯಾಮ್ರಾಮ್ಯಾನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸೊ ಇದು 8 ಸ್ತುಪಾಸ್ನ ಅವ್ರಿಲ್ಲಿ ಕಟ್ಟಿದ್ದಾರೆ. ಪಿಕ್ಚರ್ ಪಿಕ್ಚರ್ ನೀವು ಇವಾಗ ಏನ್ ನೋಡ್ತಾ ಇದ್ದೀರಾ ಇದೆಲ್ಲ ಗೆಸ್ಟ್ಗಳಿಗೆ, ಯಾರಾದ್ರೂ ದೂರದಿಂದ ಬಂದವರು ಲೈಕ್ ನೀವು ಇಲ್ಲಿ ರೂಮ್ ಮಾಡ್ಕೊಂಡು ಉಳ್ಕೋಬಹುದು. ಸೊ ನಮಗೆ ನೋಡಕ್ ಒಂಥರ ಚೆನ್ನಾಗಿ ಅನಿಸ್ತು. ಸೊ ಹಾಗಾಗಿ ವ್ಲಾಗಲ್ಲಿ ತೋರ್ಸೋಣ ಅಂತ ಹೇಳಿ ಬಂದೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸೊ ಚೆನ್ನಾಗಿದೆ ಆಕ್ಚುಲಿ. ಇಲ್ಲಿ ಬಂದು ಸ್ಟೇ ಆಗೋ ತರ ಬರ್ಬೇಕು, ಯಾಕೆಂದ್ರೆ ತುಂಬಾ ಪ್ಲೇಸಸ್ ಇದೆ ಅನ್ಸುತ್ತೆ ಇಲ್ಲಿ ನೋಡಕ್ಕೆ. ವ್ಯೂ ನೋಡಿ, ಇದು ಏನ್ ಚೆನ್ನಾಗಿದೆ. ಅಂಡ್ ಇದು ಅಷ್ಟೇ, ಇದು ಕೂಡ ಗೆಸ್ಟ್ ಹೌಸ್ ಇದೆ. ಅಲ್ಲಿ ಅವ್ರು ಕುಕ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕಟ್ಕೊಂಡಿದ್ದಾರೆ ಎಲ್ಲ. ವಾವ್. ಸೊ ಇಲ್ಲಿ ಒಂದು ಟೆಂಪಲ್ ಇದೆ ಅಂತ ಹೇಳಿದ್ರು, ಹಾಗಾಗಿ ಬರ್ತಾ ಇದೀವಿ. ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಎಲ್ಲಾ ಕಡೆ ಕಲರ್ ಕಲರ್ ಫ್ಲಾಗೇ ಕಾಣ್ತಾ ಇದೆ. ವಾವ್. ಸೊ ಇವಾಗ ಇಲ್ಲಿರುವಂತ ಟೆಂಪಲ್ ಇದು. ಟೆಂಪಲಿಗೆ ಬಂದಿದ್ದೀವಿ. ಐ ಮೀನ್ ಅವರ ಒಂದು, ನಾವೇಗೆ ನಮ್ಮಲ್ಲಿ ದೇವಸ್ಥಾನ ಅಂತ ಹೇಳಿ ಕರಿತೀವಿ, ಅವರ ಕಡೆ ವರ್ಷಿಪ್ ಮಾಡುವಂಥ ಜಾಗ. ಆ್ಯಂಡ್ ಇಲ್ಲಿ ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡಿ ಇದ್ರಿಂದೆ ಇರುವಂಥ ಹಿಸ್ಟ್ರಿನ ಹೇಳ್ಬೋದು. ನೋಡಿರ್ತೀರಾ ಕೂರ್ಗಲ್ಲಿ ಗೋಲ್ಡನ್ ಟೆಂಪಲ್ ಇದೆ ಅಲ್ಲ, ಅದೇ ರೀತಿ ಇದೆ ಇದೂನು. ಸೊ ಇಲ್ಲೇ ಮಕ್ಕಳು ಎಲ್ಲ ಇದ್ದಾರೆ ಅನ್ಸುತ್ತೆ. ಎಷ್ಟು ಪುಟ್ಟ ಪುಟ್ಟ ಮಕ್ಕಳೆಲ್ಲ ಇದ್ದಾರೆ. ಏನ್ ಕ್ಯೂಟ್ ಆಗಿದೆ ನೀನು. ಸೊ ಇಲ್ಲಿ ಮಿಡಲ್ ಅಲ್ಲಿ ಬುದ್ಧನ ಒಂದು ಮೂರ್ತಿ ಇದೆ. ಸೊ ನೋಡ್ತಾ ಇರ್ಬೋದು. ಅಂಡ್ ಈ ಕಡೆನೂ ನೋಡಿ ಎಷ್ಟೊಂದು, ಇದೇನ್ ಡ್ರಾಯಿಂಗ್ ಅಥವಾ ಕ್ಲಾತ್, ಇದು ಕ್ಲಾತ್ ಅಲ್ಲೇ ದಾರದಲ್ಲೇ ಮಾಡಿರುವಂತದ್ದು.
ಸೊ ಏನಾದರೂ ತಿನ್ನೋಣ ಅಂತೇಳಿ ಇವಾಗ ಒಂದು ಕೆಫೆಗೆ ಬಂದ್ವಿ. ಆ್ಯಂಡ್ ಇದರ ನೇಮ್ ಬಂದು ಡಿಯರ್ ಕೆಫೆ ಅಂತ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ಸಖತ್ ಇಷ್ಟ ಆಯಿತು. ಒಳಗಡೆ ಇಂಟೀರಿಯರ್ ಎಲ್ಲ ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ಇಲ್ಲಿ ರೀಡಿಂಗ್ ಸ್ಟೇಷನ್ ಅಂತ ಕೂಡ ಇದೆ. Color blue light radiate from air. It shows love, compassion, peace and happiness. ಎಲ್ಲ ಕಲರ್ದು ಏನೇನೋ ಅಂತ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಆರ್ಡರ್ ಮಾಡಿದ್ದೀನಿ. ಇವಾಗ ಜಸ್ಟ್ ಆರ್ಡರ್ ಮಾಡಿ ಹಾಗೆ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತೇಳಿ ತೊಗೊತಾ ಇದ್ದೆ. ಆ್ಯಕ್ಚುಲಿ ಇದು ಇಡ್ಲಿ ಅಲ್ಲ, ಇವ್ರದ್ದು ಒಂದು ಫುಡ್ ಇದು ತೈಮೋಟೆನ್ ಅಂತ. ಸೊ ಟ್ರೈ ಮಾಡೋಣ ಅಂತೇಳಿ ತರಿಸಿದ್ದೀನಿ. ಬಟ್ ತರಿಸಾದ್ಮೇಲೆ ಯಾಕೆ ಟ್ರೈ ಮಾಡಬೇಕು ಅಂತಲೇ ಅನ್ನಿಸ್ತಿಲ್ಲ. ಸೊ ಮೋಮೋಸ್ ತಿನ್ನೋಣ ಫಸ್ಟ್ ಅಂತ ಹೇಳಿ. ಫುಡ್ಡಂತೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ನಾನೇನೋ ಒಂದು ಇವ್ರದ್ದು ಒಂದು ಡಿಶ್ ಟ್ರೈ ಮಾಡೋಣ ಅಂತ ತೊಗೊಂಡೆ. ಯಪ್ಪ ನಂಗೆ ಅದು ನೋಡಿದ್ಮೇಲೆ ಟ್ರೈ ಮಾಡ್ಬೇಕು ಅನಿಸ್ಲಿಲ್ಲ. ಹಂಗೂ ಒಂಚೂರು ಟ್ರೈ ಮಾಡಿದೆ, ನಂಗೆ ಇಷ್ಟ ಆಗಲಿಲ್ಲ. ಅದು ಬಿಟ್ಟು ಮೋಮೋಸ್ ಮಿಲ್ಕ್ ಶೇಕ್ ಎಲ್ಲ ಓಕೆ ಚೆನ್ನಾಗಿತ್ತು. ಆ್ಯಂಡ್ ಫ್ರೆಂಚ್ ಫ್ರೈಸ್ ಕೂಡ ಚೆನ್ನಾಗಿತ್ತು. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಇದು ನೋಡ್ತಾ ಇರ್ಬೋದು, ಅಲ್ಲಿ ಈ ಕಡೆ ಸೈಡ್ ಇರೋದು ಟಿಬೇಟಿಯನ್ ಫ್ಲ್ಯಾಗು, ಈ ಕಡೆ ಇಂಡಿಯನ್ ಫ್ಲ್ಯಾಗ್ ಇದೆ. ಸೊ ನಾವು ರಿಟರ್ನ್ ಹೋಗ್ತಾ ಇದ್ವಿ. ಇದು ನೋಡ್ಲಿಕ್ಕೆ ಚೆನ್ನಾಗಿದೆ ಅನಿಸ್ತು ಬ್ಯಾಕ್ಗ್ರೌಂಡ್. ಸೊ ಹಾಗಾಗಿ ಪಿಕ್ಚರ್ ತೊಗೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಹಿಂಗೆ ಹೋದರೆ ನಿಮಗೆ ಕೊಳ್ಳೇಗಾಲ, ಚಾಮರಾಜನಗರ, ಮೈಸೂರಿಗೆ ಹೋಗ್ಬೋದು. ಹಿಂಗೆ ಸ್ಟ್ರೈಟ್ ಹೋದರೆ, ಹಿಂಗೆ ಹೋದರೆ ಟಿ ವಿಲೇಜಿಗೆ ಹೋಗ್ಬೋದು. ಇಲ್ಲೇ ಹಾಕಿದ್ದಾರೆ ನೋಡಿ, ಅಲ್ಲೂ ಕೂಡ ಇನ್ನೊಂದಿದೆ. ಇವಾಗಷ್ಟೇ ಮನೆಗೆ ಬಂದೆ. ಆ್ಯಕ್ಚುಲಿ ನಾನು ಅಲ್ಲಿ ಬಿಟ್ಟಾಗ 1:30, 1:45 ಆಯಿತು. ಬಟ್ ಅಲ್ಲಿಂದ ಮುಂದೆ ಕೊಳ್ಳೇಗಾಲ ಹತ್ರ ಬರ್ತಾ ಬರ್ತಾ ಮಳೇಲಿ ಸಿಗಾಕೋಬಿಟ್ಟೆ. ಸೊ ಹಾಗಾಗಿ 1 ಅವರ್ ಲೇಟ್ ಆಯಿತು. ಇಲ್ಲಾಂದರೆ ನಾನೊಂದು 3:30, 4ಗೆಲ್ಲ ಮಂಡ್ಯ ರೀಚ್ ಆಗ್ತಿದ್ದೆ. ಬಟ್ ನಾನಿವಾಗ ರೀಚ್ ಆಗೋಷ್ಟರಲ್ಲಿ 5 o'clock ಆಗಿತ್ತು. ಆ್ಯಂಡ್ ಇವತ್ತು ನಾನು ಹೋಗಿದ್ದಿದ್ದು ಡಾನ್ಲಿಂಗ್ ಅನ್ನುವಂಥ ಟಿಬೇಟಿಯನ್ ಸೆಟಲ್ಮೆಂಟ್ ಏರಿಯಾಗೆ. ಸೊ ಏನಿದು ಅಂತ ಅಂದರೆ 1974 ಈ ಒಂದು ಪ್ಲೇಸ್ ಎಸ್ಟಾಬ್ಲಿಷ್ ಆಗಿದ್ದು. ಅವರು ಚೈನಾಯಿಂದ ಇಲ್ಲಿಗೆ ಬರಬೇಕಾದ್ರೆ ಗೌರ್ನಮೆಂಟ್ ಆಫ್ ಇಂಡಿಯಾ, ವಿತ್ ದ ಹೆಲ್ಪ್ ಆಫ್ ಗೌರ್ನಮೆಂಟ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಸ್ಟೇಟ್ ಗೌರ್ನಮೆಂಟ್ ಆಗಿರ್ಬೋದು, ಮತ್ತು ಮೈಸೂರು ರೀಸೆಟಲ್ಮೆಂಟ್ ಆ್ಯಂಡ್ ಡೆವಲಪಿಂಗ್ ಏಜೆನ್ಸಿ ಇವರ ಹೆಲ್ಪ್ ಮುಖಾಂತರ ಕೊಳ್ಳೇಗಾಲದಲ್ಲಿ ಒಡೆಯರ್ ಪಾಳ್ಯ ಅನ್ನುವಂಥ ಒಂದು ಫಾರೆಸ್ಟ್ ಏರಿಯಾನ ಇವರಿಗೆ ಇರಲಿಕ್ಕೆ ಅಂತೇಳಿ ಬಿಟ್ಕೊಡ್ತಾರೆ. 1974 3,000 acres ಅಂದರೆ 3,000 ಎಕರೆಷ್ಟು ಜಾಗನ ಇವ್ರಿಗೆ ಇರಲಿಕ್ಕೆ ಅಂತೇಳಿ ಬಿಟ್ಕೊಡ್ತಾರೆ. ಸೊ ಅವರು ಅಲ್ಲಿಂದ ಇಲ್ಲಿಗೆ ರೀಸೆಟಲ್ ಆದಮೇಲೆ ಅವ್ರದ್ದೇ ಆದಂಥ ಇನ್ಫ್ರಾಸ್ಟ್ರಕ್ಚರಲ್ಲಿ ಸ್ಕೂಲ್ಸ್ ಆಗಿರ್ಬೋದು, ಮೆಡಿಕಲ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಆ್ಯಂಡ್ ಅವರಿಗೆ ಇರಲಿಕ್ಕೆ ಅಂತ ಹೇಳಿ ಕೆಫೆ ಆಗಿರ್ಬೋದು ಎಲ್ಲನೂ ಕಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಈ ಜಾಗದಲ್ಲಿ ನಿಮಗೆ ಹಳ್ಳಿಗಳನ್ನೂ ನೀವು ನೋಡ್ಬೋದು. ಲೈಕ್ ಅವ್ರದ್ದು ಊರುಗಳ ಹೆಸರು ಹೇಗಿದೆ ಅಂದರೆ ಪಿ ವಿಲೇಜ್, ಎಮ್ ವಿಲೇಜ್, ಓ ವಿಲೇಜ್, ಎಸ್ ವಿಲೇಜ್, ಟಿ ವಿಲೇಜ್, ಈ ಥರ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಒಂದು ಆಲ್ಫಾಬೆಟಿಕಲ್ ಲೆಟರ್ ಮುಂದೆ ವಿಲೇಜ್ ಅಂತ ಹೇಳಿ ಇರುತ್ತೆ. ಆ್ಯಂಡ್ ಇವತ್ತಿಗೆ ಅಲ್ಲಿ 3,500 ಜನ ಅಷ್ಟು ಟಿಬೇಟಿಯನ್ಸ್ ಇವಾಗ ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಅವ್ರ ಆಕ್ಯುಪೇಷನ್ನು ಅವರು ಕೂಡ ನಮ್ಮ ಥರ ಅಕ್ಕಿ ಆಗಿರ್ಬೋದು, ಜೋಳ, ರಾಗಿ ಇದನ್ನೇ ಫಾರ್ಮಿಂಗ್ ಮಾಡ್ತಾರಂತೆ. ಕ್ರಾಪ್ನ ಬೆಳೀತಾರಂತೆ. ದೆನ್ ಅದಾದಮೇಲೆ ಅಲ್ಲಿ ಇನ್ನೊಂದು ಏನಂತಂದರೆ ಈ ಜಾಗದಲ್ಲಿ 5 ಮೊನಾಸ್ಟರೀಸ್ ಇದೆ. ಮೊನಾಸ್ಟರೀಸ್ ಇಸ್ ನಥಿಂಗ್ ಬಟ್ ಮಠ ಅಂತ ಹೇಳಿ. ಸೊ ನಾನು ಒಂದು ಮಠನ ವಿಸಿಟ್ ಮಾಡಿದ್ದು. ಈಗ ನಮ್ಮಲ್ಲಿ ಹೇಗೆ ಆದಿಚುಂಚನಗಿರಿ ಮಠ ಅಥವಾ ಸಿದ್ಧಗಂಗೆ ಮಠ ಎಲ್ಲ ನೋಡಿದ್ರೆ ತುಮಕೂರ್ದು, ಅಲ್ಲಿ ಹೆಂಗೆ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾರೆ, ಇಲ್ಲೂ ಅದೇ ಥರ ಮಕ್ಕಳಿಗೆ ಫ್ರೀ ಎಜುಕೇಷನ್ ಇದೆ. ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ಆ ಮಕ್ಕಳು ಆಟ ಆಡ್ತಿರೋದೆಲ್ಲ. ಸೊ ನಾವು ಇವತ್ತು ಒಂದು ಮೊನಾಸ್ಟರಿನ ವಿಸಿಟ್ ಮಾಡಿದೆ. 2024 ಅವ್ರು ಇಲ್ಲಿಗೆ ಬಂದು 50 years ಆಯಿತು ಅಂತ ಹೇಳಿ, ಫೆಬ್ರವರಿಲೇನೋ ಅವರು 50 years ಆಯಿತು ಅಂತ ಹೇಳಿ
ಅದನ್ನೆಲ್ಲ ಸೆಲೆಬ್ರೇಟ್ ಕೂಡ ಮಾಡಿದ್ರಂತೆ. ಬಟ್ ಅದ್ರ ಬಗ್ಗೆ ವಿಷಯ ಗೊತ್ತಾಯ್ತು ಅಷ್ಟೇ. ಬಟ್ ನನ್ನ ಹತ್ರ ಯಾವುದೇ ರೀತಿಯಾದಂಥ ಕ್ಲಿಪ್ಪಿಂಗ್ಸ್ ಆಗಲಿ ಫೋಟೋಸ್ ಆಗಲಿ ಇಲ್ಲ. ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಆ ಮಕ್ಳುಗಳನ್ನ ಫೋಟೋಸಿಗೆ ಅಂತ ಕರೆದ್ರೆ ಅವ್ರು ಬರೋದೇ ಇಲ್ಲ, ಸುಮ್ಮನೆ ರೆಸ್ಪಾಂಡೇ ಮಾಡಲ್ಲ, ಹಾಗೆ ಹೋಗ್ಬಿಡ್ತಾರೆ. ನಾನು ಏನಕ್ಕೆ ಹಿಂಗೆ ಹೋಗ್ತಾರೆ ಅಂತ ಅನ್ಕೋತಿದ್ದೆ, ಗೊತ್ತಿಲ್ಲ ಏನು ರೀಸನ್ ಇರ್ಬೋದು ಅಂತ. 2 ಕಡೆ ನನಗೆ ಇದೇ ಎಕ್ಸ್ಪೀರಿಯನ್ಸ್ ಆಯಿತು. ಅದು ಒಂದು ಸ್ಟುಪಾಸ್ ನೋಡಿದ್ನಲ್ಲ, ಅಲ್ಲೂ ಇದೇ ಎಕ್ಸ್ಪೀರಿಯನ್ಸ್ ಆಯಿತು. ಅಲ್ಲೂ ಒಂದು ಸ್ಕೂಲ್ ಇತ್ತು. ಆ್ಯಂಡ್ ಮಠ ಅಂತೇಳಿ ಹೋಗಿದ್ನಲ್ಲ, ಐ ಮೀನ್ ಟೆಂಪಲ್ ಅಂತ ಹೇಳಿದ್ನಲ್ಲ, ಅಲ್ಲೂ ಕೂಡ ಅಲ್ಲಿ ಪುಟ್ಟ ಮಕ್ಕಳು ದೊಡ್ಡ ಮಕ್ಕಳೆಲ್ಲ ಇದ್ದಾರೆ. ಅವರು ಆಯ್ ಮಾಡಿದ್ರು ಆಯ್ ಅಂತ ಕೂಡ ಅನ್ನಲ್ಲ, ಮುಖ ತಿರ್ಗಿಸ್ಕೊಂಡು ಹೋಗ್ಬಿಡ್ತಾರೆ. ಏನೋ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮ ಏನಂತ ಗೊತ್ತಿಲ್ಲ. ಬಟ್ ಅವ್ರು ಯಾರೂ ರೆಸ್ಪಾಂಡ್ ಮಾಡಿ. ನೀವು ಯಾರಾದರೂ ಇಲ್ಲಿಗೆ ಹೋಗಬೇಕು, ಫುಲ್ಲು ನಾನು ಡೆಪ್ತಾಗಿ ನೋಡ್ಕೊಂಡು ಬರ್ತೀನಿ ಅಂದರೆ ನಿಮಗೆ 2 ಡೇಸ್ ಬೇಕಾಗುತ್ತಂತೆ ಅಲ್ಲಿರೋ ಪ್ಲೇಸಸ್ ಎಲ್ಲನೂ ವಿಸಿಟ್ ಮಾಡೋಕ್ಕೆ. ಬಟ್ ನಾನು 1 ಡೇ ಪ್ಲ್ಯಾನ್ ಅಂತ ಹೇಳಿ ಹೋಗಿದ್ದಿದ್ದು. ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ, ಏಕೆಂದರೆ ಅದು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ. ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಒಂದೊಂದು ಊರಲ್ಲೂ ಒಂದೊಂದು ಕೆಫೆ ಅಥವಾ ರೆಸ್ಟೋರೆಂಟ್ ಸಿಗುತ್ತೆ. ಫುಡ್ಡು ನಮ್ಮ ಥರ ಇರಲ್ಲ, ಅವ್ರ ಫುಡ್ಡೇ ಇರುತ್ತೆ. ಮೋಮೋಸ್ ಆಗಿರ್ಬೋದು, ನೂಡಲ್ಸ್ ಆ ಥರ ಇರುತ್ತೆ. ಆ್ಯಂಡ್ ಚಿಕನ್ ಫ್ರೈಡ್ ರೈಸ್ ಈ ರೀತಿ ಫುಡ್ ಇರುತ್ತೆ. ದೆನ್ ಎಲ್ಲ ಥರ ಮಿಲ್ಕ್ ಶೇಕ್ಸ್ ಇರುತ್ತೆ. ಓಕೆ, ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಗೆಸ್ಟ್ ಹೌಸಸ್ ಕೂಡ ಇದೆ, ಹೋಟೆಲ್ಸ್ ಎಲ್ಲ ಇದೆ. ಬಟ್ ನೀವು ಅದನ್ನು ಪ್ರಿಯರಾಗಿ ಬುಕ್ ಮಾಡ್ಕೋಬೇಕು. ಅದ್ರ ಕಾಸ್ಟ್ ನನಗೆ ಗೊತ್ತಿಲ್ಲ, ನಾವೇನು ಅದ್ರ ಬಗ್ಗೆ ವಿಚಾರಿಸ್ಲಿಕ್ಕೆ ಹೋಗಲಿಲ್ಲ. ಬಟ್ ನೋಡಿದೆ ಎಷ್ಟೊಂದು ಹೋಟೆಲ್ಸು ಮತ್ತು ಗೆಸ್ಟ್ ಹೌಸಸ್ ಎಲ್ಲ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ಲೇಸ್. ನೀವು ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ. ಒಂದು ಡಿಫ್ರೆಂಟ್ ಝೋನ್ ಅಂತಲೇ ಅನಿಸುತ್ತೆ. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿನ ಒಂದು ಎನ್ವಿರಾನ್ಮೆಂಟಿಗೆ ಅಡ್ಯಾಪ್ಟ್ ಆಗಿ ಇಲ್ಲಿ ಅವ್ರ ಜೀವನನ ನಡೆಸ್ಕೊಂಡು ಹೋಗ್ತಿದ್ದಾರಲ್ಲ, ಅದನ್ನು ನೋಡೋಕ್ಕೆ ಖುಷಿ ಅನಿಸುತ್ತೆ. ಆ್ಯಂಡ್ ನಾನು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡು ಇವತ್ತು ಹೋದೆ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಚೆನ್ನಾಗಿದೆ, ವೆದರ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಎಷ್ಟು ಗ್ರೀನರಿ ಅಂದರೆ ಫುಲ್ಲು ಗ್ರೀನರಿ ಇದೆ. ಈ ಒಂದು ಸಿಟಿ ಲೈಫಿಂದ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬಂದರೆ ತುಂಬ ರಿಫ್ರೆಶ್ಮೆಂಟ್ ಅಂತ ಹೇಳಿ ಅನಿಸುತ್ತೆ. ಸೊ ಚೆನ್ನಾಗಿದೆ. ಮಂಡ್ಯದಿಂದ 2.5 hours ಆಗುತ್ತೆ. ಮೈಸೂರಿಂದನೂ ಸೇಮ್ ಡಿಸ್ಟೆನ್ಸೇ. ಸೊ ಇನ್ನು ನೀವು ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಹೋಗಿ. ಆ್ಯಂಡ್ ಇಲ್ಲಿಗೆ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ನೀವೇನಾದ್ರು ಮೊದಲನೇ ಸಲ ನನ್ನ ಈ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.